ಗಾಳಿ ಮೋಡವನ್ನು ಚದುರಿಸಿ ಹಾಕುತ್ತಲ್ಲ, ಹಾಗೆ ಜಪ ಅನ್ನುವುದು, ಭಗವಂತನ ನಾಮ ಅನ್ನುವುದು ಚಂಚಲ ಇಂದ್ರಿಯಗಳನ್ನು ಹತೋಟಿಗೆ ತರುತ್ತೆ, ಪ್ರಾಪಂಚಿಕತೆಯ ಮೋಡಗಳನ್ನು ಸರಿಸಿ ಹಾಕುತ್ತೆ. ಹೆಚ್ಚೇಕೆ ಜಪ ಮಾಡ್ತಾ ಮಾಡ್ತಾ ಕುಂಡಲಿನಿ ಶಕ್ತಿಯೇ ಜಾಗೃತ ಆಗುತ್ತೆ. ಆದ್ದರಿಂದ ಶ್ರೀಮಾತೆಯವರು ಶಾರದಾಯಿನಿ ಸರಸ್ವತಿಯಾಗಿ ಬೆಳಿಗ್ಗೆ ಸಂಜೆ ತಪ್ಪದೇ ಜಪ ಧ್ಯಾನ ಮಾಡಬೇಕು. ಅದರಿಂದ ಮನಸ್ಸು ಶುದ್ಧವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ ಅನ್ನುವ ಮಾರ್ಗದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಶ್ರೀಮಾತೆಯವರ ಎಲ್ಲಕ್ಕಿಂತ ಮುಖ್ಯವಾದ ಸಂದೇಶ, ಅವರು ಇನ್ನೇನು ಮಹಾಸಮಾಧಿಯನ್ನು ಹೊಂದಬೇಕು. ಆಗ ಒಬ್ಳು ಮಹಿಳೆ, ಅವಳು ದುಃಖದಲ್ಲಿದ್ದಾಳೆ, ಅಮ್ಮ ತಾವು ಹೋದ್ರೆ ನಮ್ಮ ಗತಿ ಏನು ಅನ್ನುವ ಅರ್ಥದಲ್ಲಿ ಅವಳು ಕಣ್ಣೀರು ಹಾಕ್ತಾ ಶ್ರೀಮಾತೆಯವರ ಮುಂದೆ ನಿಂತಿದ್ದಾಳೆ. ಇನ್ನೇನು ಶ್ರೀಮಾತೆಯವರ ಮಹಾಸಮಾಧಿ ಆಗಲಿಕ್ಕೆ ಕೆಲವು ದಿನಗಳಷ್ಟೇ ಉಳಿದಿವೆ. ಆಗ ಶ್ರೀಮಾತೆಯವರು ಹೇಳಿದಂತಹ ಪ್ರಸಿದ್ಧವಾದ ಮಾತು, ನಿಮಗೆಲ್ಲ ಗೊತ್ತಿರುವಂತಹ ಮಾತು, ಮಗು ನಿನಗೆ ಮನಃಶಾಂತಿ ಬೇಕಿದ್ದರೆ ಪರದೋಷ ನೋಡಬೇಡ, ನಿನ್ನ ದೋಷಗಳನ್ನೇ ನೀನು ನೋಡಿಕೋ. ನೋಡು, ಯಾರೂ ಪರಕೀಯರಲ್ಲ, ಎಲ್ಲರೂ ನಿನ್ನವರೇ. ಈ ಮಾತಂತೂ ಬಹಳ ಮಹತ್ವಪೂರ್ಣವಾದದ್ದು.